ಮೇಷರಾಶಿಯವರು ಅಗ್ನಿತತ್ವ ಇರ್ತಕ್ಕಂಥವ್ರು. ಸ್ವಾಭಿಮಾನ, ಅದ್ಭುತವಾದ ಪ್ರತಿಷ್ಠೆ, ಒಂದು ಡಿಸಿಪ್ಲಿನ್ ಆದಂತಹ ಒಂದು ಜೀವನ ಶೈಲಿ ಪದ್ಧತಿ, ತುಂಬ ಒಂದು ವಿಜಯ ಪರಾಕ್ರಮ, ಹಿಡಿದದ್ದನ್ನು ಬಿಡದೆ ಸಾಧಿಸುವಂತಹ ಛಲ, ಅದ್ಭುತವಾದ ವ್ಯಕ್ತಿತ್ವ ಮೇಷರಾಶಿಯವ್ರದ್ದು. ಆದರೆ ಪ್ರತಿಫಲ ನಿಜ ಜೀವನದಲ್ಲಿ ಎಷ್ಟು ಆಗ್ತಾ ಇದೆ ಅವರಿಗೆ? ಆಗ್ತಾ ಇಲ್ಲ ಗುರುಗಳೇ, ತುಂಬ ಹಿನ್ನಡೆ ಆಗ್ತಾ ಇದೆ. ಎಲ್ಲ ಕಡೆ ಅವಮಾನಗಳು, ಹಿಡಿದಿದ್ದೊಂದು ಕೆಲಸಗಳು ಆಗ್ತಾ ಇಲ್ಲ, ಬಳೆ ಸಮಸ್ಯೆಗಳಾಗ್ತಾ ಇದೆ. ನಮ್ಮ ಶತ್ರುಗಳು ತುಂಬ ಮೆರಿತಾ ಇದ್ದಾರೆ, ತುಂಬ ಚೆನ್ನಾಗಿ ನಮ್ಮನ್ನು ಹಾಕೊಂಡು ತುಳಿತಾ ಇದ್ದಾರೆ. ಬೇಗ ಬೇಗ ಯಾವ ಕೆಲಸಗಳು ಆಗ್ತಾ ಇಲ್ಲ, ಯಾವುದೇ ಒಂದು ಒಳ್ಳೆಯ ಅಧಿಕಾರ ಯಾವುದೊಂದು ಒಳ್ಳೆಯ ಅಧಿಕಾರ ಸಿಗ್ತಾ ಇಲ್ಲ, ಎಲ್ಲೂ ನಮ್ಮದೇನು ನಡೀತಾ ಇಲ್ಲ. ಮಾತು ಒಂಥರ ವಿಚಿತ್ರವಾಗಿದೆ, ಕಷ್ಟವಾಗಿದೆ ಅನ್ನುವಂಥದ್ದಿದ್ದರೆ ನಿಮ್ಮ ಸಮಸ್ಯೆಗಳು ನಾನು ಪರಿಹಾರ ಹೇಳ್ತೀನಿ. ಇಷ್ಟಲ್ಲ, ನಿಮ್ಮ 5 ಸಮಸ್ಯೆಗಳಿಗೆ, ಮೇಷರಾಶಿಯವರ 5 ಸಮಸ್ಯೆಗಳಿಗೆ ಒಂದು ಸುಲಭವಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಒಂದೇ ಒಂದು ಅದ್ಭುತವಾದ ಸುಲಭವಾದ ಪರಿಹಾರ, ಮಂತ್ರ ಪ್ರಯೋಗ, ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಆ ಮಂತ್ರಾದಿಗಳನ್ನು ಹೇಗೆ ಜಪ ಇತ್ಯಾದಿಗಳನ್ನೆಲ್ಲ ತಿಳಿಸ್ತೇನೆ ನಾನು ನಿಮಗೆ ಪರಿಹಾರಗಳನ್ನು. ಬಟ್ ಈ ಫಸ್ಟ್ 5 ಪ್ರಾಬ್ಲಮ್ಸ್ಗಳು ಯಾವುದು, ಅದಕ್ಕೇನು ವಿಚಾರ ಅನ್ನೋದನ್ನು ತಿಳಿಸ್ಬಿಡ್ತಾನಲ್ವಾ. ಮೇಷರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ವಿಡಿಯೋ ರೀಚ್ ಆಗಲೇಬೇಕು. ದಯವಿಟ್ಟು ಶೇರ್ ಮಾಡಿಬಿಡಿ ವಿಡಿಯೋನ, ಆಯ್ತಲ್ವ? ಎಲ್ಲ ಕಡೆ ವಿಡಿಯೋನ ಸಾಮಾಜಿಕ ಅಂತ ಶೇರ್ ಮಾಡಿಬಿಡಿ. ಈ ವಿಡಿಯೋ ನಿಮಗೆ ಮಿಸ್ ಆಗಬಾರ್ದು. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಅಂದರೆ ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ಎವರ್ ಗ್ರೀನ್ ವಿಡಿಯೋ, ಯಾವತ್ತಿಗೂ ನಿಮಗೆ ಕೆಲಸಕ್ಕೆ ಬರ್ತಕ್ಕಂಥ ವಿಡಿಯೋ ಆಗಿರುತ್ತೆ. ಅದಕ್ಕೆ ನೀವು ಶೇರ್ ಮಾಡಿದಾಗ ಬೇರೆ ಮೇಷರಾಶಿಯವರು ನೋಡಿದ್ರೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ, ಹಾಂ ಕರೆಕ್ಟ್ ನಮಗೆ ಬೇಕಾಗಿತ್ತು ಇಂಥ ವಿಡಿಯೋ ಹಂಗಾರೆ ಅಂತ. ಸೊ ಅದನ್ನು ಶೇರ್ ಮಾಡಿ ಅಂತ ಹೇಳಿದ್ದು. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ವಿಚಾರಗಳಿದ್ದರೆ ಕಮೆಂಟ್ ಮಾಡಿ, ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟ್ಸನ್ನು ನಾನು ಓದ್ತಾ ಇರ್ತೇನೆ, ಗ್ಯಾರಂಟಿ. ರಿಪ್ಲೈ ಮಾಡೋ ವಿಚಾರ ಬಂದಾಗ ಎಲ್ಲರಿಗೂ ರಿಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅಪರೂಪದಲ್ಲಿ ಅವಕಾಶ ಸಿಕ್ಕಾಗ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೇಷರಾಶಿಯವರು, ನೀವು ಕೈ ಹಾಕಿದ ಕೆಲಸಗಳನ್ನು ಸ್ಟಾಪ್ ಆಗಿಬಿಟ್ಟಿದೆ, ನೀವು ಆರಂಭಿಸಿದ ಕೆಲಸಗಳನ್ನು ನಿಂತು ಹೋಗಿದ್ರೆ, ನಿಂತ ನಿಮ್ಮ ಕೆಲಸಗಳಿಗೆ ವೇಗವನ್ನು ಕೊಡಲು ಕುದುರೆ ಥರ ಟಕ್ಕ ಓಡ್ತಾ ಇರ್ಬೇಕು. ಹಂಗೆ ನಿಂತು ಕುದುರೆ ಅಲ್ಲ, ಓಡ್ತಾ ಇರೋ ಕುದುರೆ ಥರ ಅಶ್ವವೇಗ ಅಂತ ಹೇಳ್ಬಿಟ್ಟು. ಸೊ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ನಿಮ್ಮ ನಿಂತಿದ್ದ ಕೆಲಸಗಳನ್ನು ಫಾಸ್ಟ್ ಮಾಡುತ್ತೆ. ಒಂದು ಪ್ರಮೋಷನ್ ನಿಂತ್ಕೊಂಡ್ಬಿಟ್ಟಿದೆ ಗುರುಗಳೇ, ಪಕ್ಕ ಪ್ರಮೋಷನ್ ಸಿಗುತ್ತೆ. ಯಾವುದೋ ಬಿಸ್ನೆಸ್ ಡೀಲು ನಿಂತೋಗ್ಬಿಟ್ಟಿದೆ ಗುರುಗಳೇ, ಪಕ್ಕ ಡೀಲ್ ಆಗುತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನು ಅಂತ ಹೇಳ್ತೀನಿ, ನಿಮಗೆ ಅಡ್ಡ ಬರ್ತಕ್ಕಂಥದ್ದು ಯಾವುದೇ ವಿಘ್ನಗಿರಲಿ, ಅಡಕಾಗಿರ್ತಕ್ಕಂಥದ್ದು ಎಲ್ಲ ಟಕ ಕ್ಲಿಯರ್ ಆಗಿಬಿಡುತ್ತೆ, ರೂಟ್ ಕ್ಲಿಯರ್ ಆಗಿಬಿಡುತ್ತೆ, ಸಕ್ಸಸ್ ನೀಟಾಗಿ ಸಿಕ್ಬಿಡುತ್ತೆ, ನಿಮಗೆ ಕೆಲಸ ಬೇಗ ಆಗಿಬಿಡುತ್ತೆ. ಎರಡನೇದಾಗಿ ಅಶ್ವಾರೂಢ ಪಾರ್ವತಿ ಮಂತ್ರದಿಂದ ಇನ್ನೇನು ಒಳ್ಳೆಯದಾಗತ್ತೆ, ಶತ್ರುಗಳ ಮೇಲೆ ಜಯ. ಬಹಳ ಇಂಪಾರ್ಟೆಂಟ್ ಅದು. ಮೇಷರಾಶಿಯವ್ರಿಗಂತೂ ಶತ್ರುಗಳನ್ನು ಹೊಸಕಿ ಹಾಕಿ ಬಿಡುವೆ ಅನ್ನೋಗಿರ್ತದೆ ನಿಮ್ಮ ಸಿಟ್ಟು. ಸೊ ಆ ಶತ್ರುಗಳ ಮೇಲೆ ನಿಮಗೆ ಜಯ ಸಿಗುತ್ತೆ, ಆ ಕಿಕ್ಕೇ ಬೇರೆ ಥರ. ಶತ್ರುಗಳ ಮೇಲೆ ಜಯ ಸಿಗುತ್ತೆ. ಕೋರ್ಟ್ ಕಚೇರಿ ಸಮಸ್ಯೆಗಳಿದ್ದರೆ ಪರಿಹಾರ ಆಗುತ್ತೆ. ವೈರಿಗಳು, ನಿಮ್ಮ ಶತ್ರುಗಳು ಏನು ರೆಗ್ಯುಲರ್ ಕಾಟ ಕೊಡ್ತಿರ್ತಾರಲ್ಲ, ಬಿಟ್ಟು ಓಡ್ತಾ ಇರ್ತಾರೆ ನಿಮ್ಮನ್ನು. ಯಾವ ಥರ ಶತ್ರುಗಳು? ನಿಮ್ಮ ಮುಂದೆ ನಿಮ್ಮ ಶತ್ರುಗಳು, ನಿಮ್ಮ ಅಧಿಕೃತ ಶತ್ರುಗಳಲ್ಲ ಅಷ್ಟೇ ಅಲ್ಲ, ನಿಮ್ಮ ಅಧಿಕೃತ ಶತ್ರುಗಳು ಅಷ್ಟೇ ಅಲ್ಲ, ಅಘೋಷಿತ ಬೆನ್ನಿಗೆ ಚೂರಿ ಹಾಕುವ ಗೋಮುಖ ವ್ಯಾಘ್ರ ಶತ್ರುಗಳು ಬೇರೆ ಇರ್ತಾರೆ. ನಿಮ್ಮ ಮುಂದೆ ಜೈ 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 ಅಂತಾರೆ ನಿಮಗೆ, ನಿಮ್ಮ ಹಿಂದೆ ಬಂದ್ಬಿಟ್ಟು ಸಿಕ್ಕಲಿ ಹಾಕ್ಬಿಡ್ತೀನಿ ಅನ್ನೋ ಥರ ಇರ್ತಾರೆ. ಚಾಕು ರೆಡಿಯಾಗಿ ಇಟ್ಕೊಂಡಿರ್ತಾರೆ ಬೆನ್ನಿಗೆ ಚೂರಿ ಹಾಕೋಕ್ಕೆ. ಸೊ ಅಂತಹ ಬೆನ್ನಿಗೆ ಚೂರಿ ಹಾಕುವಂಥವ್ರ ಸಮಸ್ಯೆಯನ್ನೂ ಸಹ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಮೇಷರಾಶಿಯರು ಚಿಟಿಕೆ ಹೊಡೆಯೋದು ಅವ್ರನ್ನೆಲ್ಲ ಓಡಿಸ್ಕೊಂಡ್ಬಿಡ್ಬೋದು. ಯಾವ ಟೆನ್ಷನ್ ಇಲ್ಲ, ಗೆಟ್ ಲಾಸ್ಟ್ ಅಂತ ಓಡಿಸ್ಬಿಡ್ಬೋದು ಅವ್ರನ್ನೆಲ್ಲ ಅಂತ. ಇನ್ನು ಮೂರನೇದಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಮೇಷರಾಶಿಯವರಿಗೆ ರಾಜಯೋಗವನ್ನು ಕೊಡಲಿದೆ, ನಾಯಕತ್ವವನ್ನು ಕೊಡಲಿದೆ, ಒಂದು ಲೀಡರ್ಶಿಪ್ಪನ್ನು ಕೊಡುತ್ತೆ. ಲೀಡರ್ಶಿಪ್ ವಹಿಸುವ ಅವಕಾಶಗಳನ್ನು ಕೊಡುತ್ತೆ, ನಾಯಕನಾಗುವ ಅವಕಾಶ. ರಾಜಯೋಗ ತುಂಬ ಚೆನ್ನಾಗಿ ಕೊಡುತ್ತೆ, ಅಧಿಕಾರ ಕೊಡುತ್ತೆ. ಮೇಷರಾಶಿಯವರಿಗೆ ಅಧಿಕಾರ ಬೇಕಾ? ಅದು ಬೇಕಾದ್ರೆ ಜಾಬಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಫ್ರೆಂಡ್ಸ್ ಮಧ್ಯೆ ಇರ್ಬೋದು, ಎಲ್ಲೇ ಗ್ರೂಪಲ್ಲಿರ್ಬೋದು. ನಿಮಗೆ ಅಧಿಕಾರ ಬೇಕು ನೀವು ಮೇಷರಾಶಿಯವರು ಅಂತಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ. ಜನರ ಮನ್ನಣೆ ಬೇಕು,
ನಮಗೇನು ಗೊತ್ತಾ ಗುರುಗಳೇ, ಅಧಿಕಾರ ಹಂಗೆ ಸಿಗಲ್ಲ. ಎಲ್ಲ ಜನರನ್ನ ಮನ್ನಣೆ ನಂಗೆ ಸಿಕ್ಕಿದ್ರೆ, ಸಪೋರ್ಟ್ ಸಿಕ್ಕಿದ್ರೆ, ಲೋಕಲ್ ಸಪೋರ್ಟ್, ಪೀಪಲ್ ಸಪೋರ್ಟ್, ಜನರ ಸಪೋರ್ಟ್ ಸಿಕ್ಕಿದ್ರೆ ನನಗೆ ಆಗ ಅಧಿಕಾರ ಸಿಗುತ್ತೆ. ಮೊಟ್ಟ ಮೊದಲನೇದಾಗಿ ನನಗೆ ಜನರ ಮನ್ನಣೆ ಬೇಕು. ಎಲ್ಲರೂ ನನಗೆ ಜೈ ಅನ್ನಬೇಕು, ನಾನು ಹೇಳಿದ್ದಕ್ಕೆ ಒಪ್ಪಬೇಕು. ಆ ತರಹ ಜನಮನ್ನಣೆ ನನಗೆ ಸಿಗಬೇಕು ಅಂತಾದರೆ ಏನು ಮಾಡಬೇಕು ಮೇಷರಾಶಿಯವರು ಅಂದರೆ, ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ. ಒಂಥರ ಫೇಮಸ್ ವ್ಯಕ್ತಿ ಆಗಿಬಿಡ್ತೀರ ನೀವು. ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ವ್ಯಕ್ತಿ ಆಗ್ತಾರಲ್ಲ, ಆ ಕಾಮಿಡಿ ಪೀಸ್ಗಳೆಲ್ಲ ನಾನು ಮಾತಾಡ್ತಾ ಇರೋದು. ನಿಜವಾದ ಸಮರ್ಥವಾದಂತಹ ಫೇಮಸ್ ವ್ಯಕ್ತಿ ಆಗ್ತೀರ ನೀವು. ಯಾರೋ ನಿಮ್ಮನ್ನು ಒಂಥರ ಎಂತ ಹೇಳ್ತೀವಿ, ನಿಮಗೆ ಲೇವಡಿ ಮಾಡುವಂತಹ ಫೇಮಸ್ ವ್ಯಕ್ತಿ ಆಗಲ್ಲ ನೀವು ಈ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ನಿಜವಾಗೂ ರಾಜಕೀಯ ಯಶಸ್ಸು, ನಾಯಕತ್ವದ ಗುಣಗಳು, ಅವಕಾಶಗಳು, ಆಮೇಲೆ ತುಂಬ ಪ್ರಚಾರ ಸಿಗ್ತಕ್ಕಂಥದ್ದು ಎಲ್ಲ ಚೆನ್ನಾಗಾಗತ್ತೆ. ಇನ್ನು 4ನೇದಾಗಿ ವಿವಾಹ ಸಂಬಂಧಿತ ಅಡಚಣೆಗಳು ಪರಿಹಾರವಾಗಿ ದಾಂಪತ್ಯ ಸಮಸ್ಯೆಗಳಿದ್ದರೂ ಪರಿಹಾರ ಆಗಿಬಿಡುತ್ತೆ. ಮೇಷರಾಶಿಯವರು ಮದುವೆ ಆಗಿಲ್ಲ, ತುಂಬ ಅಡೆತಡೆಗಳು ಬರ್ತಾ ಇದೆ ಮದುವೆಗೆ, ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಪಟ್ಟಂತ ಪರಿಹಾರ ಆಗುತ್ತೆ. ಅಡೆತಡೆಗಳು ಏನೇ ಇದ್ದರೂ ಪರಿಹಾರ ಆಗುತ್ತೆ. ಇಲ್ಲ ಬ್ರೇಕಪ್ ಆಗಿಬಿಟ್ಟಿದೆ, ಮತ್ತೆ ಪುನಃ ಸರಿ ಹೋಗುತ್ತೆ. ಜಗಳ ಆಗಿದೆ, ಗಂಡ ಹೆಂಡತಿ ಜಗಳ, ಮನಸ್ತಾಪ, ಡೈವರ್ಸು, ಕೋರ್ಟ್ ಕೇಸ್ ಒಳಗೆ ಹೋಗಿದೆ, ಪರಿಹಾರ ಆಗೇ ಆಗುತ್ತೆ. ಒಂದು ಸ್ಥಿರವಾದ ಸಂಬಂಧ ಇರ್ತದೆ ಅಂತ, ಸ್ಥಿರವಾಗಿ ಇರ್ತದೆ ಸಂಬಂಧ, ಗಟ್ಟಿ, ಅಟೂಟ್ ಜೋಡ್ ಅಂತಾರೆ ಹಿಂದಿಯಲ್ಲಿ, ಅಟೂಟ್ ಬಂಧನ್ ಅಂತ. ಈ ಮದುವೆ ಅಟೂಟ್ ಬಂಧನ್ ಅಂತ ಇರ್ತಾರೆ, ತುಂಡಾಗಬಾರ್ದು ಅಂತ. ಅಂತಹ ಒಂದು ದೃಢವಾದ ಸಂಬಂಧ ವಿವಾಹದಲ್ಲೋ, ದಾಂಪತ್ಯದಲ್ಲೋ, ಸ್ನೇಹದಲ್ಲೋ ಎಲ್ಲ ಕಡೆ ಕೊಡ್ತಕ್ಕಂಥದ್ದು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಸಾಧ್ಯತೆ ಇದೆ. ಈ ವಿಡಿಯೋ ಅಂಡಲ್ಲಿ ಆ ಮಂತ್ರ ಪ್ರಯೋಗಾದಿಗಳ ಬಗ್ಗೆ ತಿಳಿಸ್ತೇನೆ. ಇನ್ನು 5ನೇದಾಗಿ ಆರೋಗ್ಯ ವೃದ್ಧಿಯನ್ನು ಮಾಡಲಿದೆ. ಅಂದರೆ ನಿಮ್ಗೆ ಆರೋಗ್ಯ ಸರಿ ಹೋಗಬೇಕು ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋಗಲೇಬೇಕು, ಔಷಧೋಪಚಾರಗಳು ಮಾಡಲೇಬೇಕು. ಅದರ ರೀತಿ ನಾನು ಅದಲ್ಲ ಅಂತ ಹೇಳ್ತಾ ಇಲ್ಲ, ಅದು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಬಹಳಷ್ಟು ಜನಕ್ಕೆ ಏನಾಗಿರುತ್ತೆ, ತುಂಬ ಡಾಕ್ಟ್ರುಗಳು ಸುತ್ತಬಿಟ್ಟೆ, ತುಂಬ ಔಷಧಿಗಳು ತೊಗೊಂಬಿಟ್ಟೆ, ತುಂಬ ಪರಿಹಾರಗಳು ಮಾಡಿಬಿಟ್ಟೆ, ಬಟ್ ನನಗೆ ಆರೋಗ್ಯ ಸರಿ ಹೋಗಲಿಲ್ಲ. ತುಂಬ ತಲೆನೋವು, BP ಜಾಸ್ತಿ, ತುಂಬ ಬ್ಲಡ್ ಪ್ರೆಷರ್, ಮಾನಸಿಕ ಒತ್ತಡ ಆಗ್ತಾ ಇದೆ, ಶಕ್ತಿನೇ ಇಲ್ಲ, ಅಥವಾ ಒಳಗಡೆ ಆತ್ಮವಿಶ್ವಾಸದ ಕೊರತೆ ಉಂಟಾಗ್ತಾ ಇದೆ. ಏನು ಮಾಡೋದು? ಮೇಷರಾಶಿಯಾಗಿದ್ದರೆ ಫಸ್ಟ್ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದಿಂದ ಈ ಥರದ ಎಲ್ಲ ಆರೋಗ್ಯ ಬಾಧೆಗಳು ಸಹ ಪರಿಹಾರವಾಗಲಿದೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು? ಈ ಒಂದು ಪ್ರಯೋಗವನ್ನು ಮಾಡಬೇಕು. ತುಂಬ ಈಸಿ. ಇದೇನು ಯಾವ ರೀತಿಯಲ್ಲಿ ಈ ಮಂತ್ರ ಪ್ರಯೋಗಾದಿಗಳು ಅಂದರೆ, ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿರೋ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನು ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ರಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ ಹಾಗೂ ಇದು ರಾಜವರ್ಧನ ಮಣಿ, ಆದ್ದರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರುದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರುಶಾಂತಿ, ಗುರು ಬಲಪ್ರಾಪ್ತಿಗೋಸ್ಕರವಾಗಿ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ
ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ ಆಯ್ತಲ್ವಾ. ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.